ಶ್ರೀಮಧ್ವಗುರು ಪರಂಪರಾ. ಮಧ್ವ ಪರಂಪರೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ 24ನೇ ಯತಿಗಳಾದ ಶ್ರೀ ವರದೇಂದ್ರ ತೀರ್ಥರು. ಇವರ ಪಾಂಡಿತ್ಯ, ಭಕ್ತಿ ಮತ್ತು ವೈರಾಗ್ಯ ಚಿರಸ್ಮರಣೀಯ. 1761ರಲ್ಲಿ ತಮ್ಮ ಗುರುಗಳಾದ ಶ್ರೀ ವಸುದೇಂದ್ರ ತೀರ್ಥರಿಂದ ಆಶೀರ್ವದಿಸಲ್ಪಟ್ಟ ಬಲರಾಮಾಚಾರ್ಯರು ಶ್ರೀ ವರದೇಂದ್ರ ತೀರ್ಥರೆಂಬ ನಾಮದೊಂದಿಗೆ ರಾಯರ ಮಠದ ಪೀಠವನ್ನು ಏರಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವೇ ಹೇಳಿದಂತೆ, ಸಪ್ತಮೋ ಮತ್ಸಮೋ ಯೋಗಿ ವರದೇದ್ರೋ ಭವಿಷ್ಯತಿ. ನನ್ನ ನಂತರ 7ನೇ ಯತಿಗಳು ನನ್ನ ಸಮಾನರು ಎಂದು ಹೇಳಿದ್ದಾರೆ. ಇವರ ಸಾಧನೆಗಳು ಮತ್ತು ಪವಾಡಗಳು ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತವೆ. ಶಿಷ್ಯರೇ, ಪುಣ್ಯಪುರಕ್ಕೆ ನಡೆಯಿರಿ. ಗುರುಗಳೇ, ಪುಣ್ಯನಗರಿಯಲ್ಲಿ ಬೇರೆ ಸಿದ್ಧಾಂತಗಳ ವಿದ್ವಾಂಸರು ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಳ್ಳುತ್ತಾರೆಯೇ? ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ. ಸಿದ್ಧಾಂತದ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ. ನಾವು ವಾದ ಮಾಡಲು ಹೋಗುತ್ತಿಲ್ಲ, ಸತ್ಯವನ್ನು ಸ್ಥಾಪಿಸಲು ಹೊರಟಿದ್ದೇವೆ. ಮಧ್ವ ಸಿದ್ಧಾಂತದ ನಿಜವಾದ ಶಕ್ತಿಯನ್ನು ಅವರಿಗೆ ಮನವರಿಕೆ ಮಾಡಿಕೊಡುವುದು ನಮ್ಮ ಉದ್ದೇಶ. ರಾಮಪ್ರಭು ಶಾಸ್ತ್ರಿಗಳೇ, ನಿಮ್ಮ ಜ್ಞಾನ ಮತ್ತು ವಾದ ಮಾಡುವ ಶಕ್ತಿ ಅದ್ಭುತ. ನಿಮ್ಮ ಪಾಂಡಿತ್ಯಕ್ಕೆ ನಮ್ಮ ಆಸ್ಥಾನವೇ ತಲೆಬಾಗಿದೆ. ನಿಮ್ಮಂತಹ ವಿದ್ವಾಂಸರು ನಮ್ಮ ನಾಡಿನ ಹೆಮ್ಮೆ. ನಿಮ್ಮ ಅದ್ವೈತ ಸಿದ್ಧಾಂತದ ವಾದದಿಂದ ನಮ್ಮ ಆಸ್ಥಾನದ ವಿದ್ವಾಂಸರು ನಿರುತ್ತರರಾಗಿದ್ದಾರೆ. ಇದಕ್ಕಾಗಿ ನಾವು ನಿಮಗೆ ಒಂದು ವಿಶೇಷ ಗೌರವ ನೀಡಲು ನಿರ್ಧರಿಸಿದ್ದೇವೆ. ಅಹೋಭಾಗ್ಯ. ಈ ಚಿನ್ನದ ಪದಕ ಮತ್ತು ಗೌರವದ ಪೇಟ ನಿಮ್ಮ ಪಾಂಡಿತ್ಯಕ್ಕೆ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ನಿಮ್ಮ ಜ್ಞಾನದ ಪ್ರಭೆ ಹೀಗೆಯೇ ಬೆಳಗಲಿ. ಗುರುಗಳೇ, ಅದು ದಕ್ಷಿಣದಿಂದ ಒಬ್ಬ ಮಹಾನ್ ಯತಿ ಪುಣ್ಯನಗರಿಗೆ ಬರುತ್ತಿದ್ದಾರೆ. ಅವರು ಇಲ್ಲಿಯವರೆಗೆ ಮಧ್ವ ಸಿದ್ಧಾಂತದ ದಿಗ್ವಿಜಯ ಮಾಡುತ್ತಾ ಬಂದಿದ್ದಾರೆ ಎಂದು ಹೇಳಲಾಗುತ್ತಿದೆ. ಯಾರು ಆ ಯತಿ? ಅವರ ಹೆಸರೇನು? ಗುರುಗಳೇ, ಅವರ ಹೆಸರು ಶ್ರೀ ವರದೇಂದ್ರ ತೀರ್ಥರು. ಅವರು ರಾಯರ ಮಠದ ಪೀಠಾಧಿಪತಿಗಳಂತೆ ದಕ್ಷಿಣದಲ್ಲಿ ಅವರ ಪಾಂಡಿತ್ಯಕ್ಕೆ ಯಾರೂ ಎದುರಿಲ್ಲ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರು ಅನೇಕ ವಾದ ವಿವಾದಗಳಲ್ಲಿ ಬೇರೆ ಸಿದ್ಧಾಂತಗಳ ವಿದ್ವಾಂಸರನ್ನು ಸೋಲಿಸಿ ಮಧ್ವ ಸಿದ್ಧಾಂತದ ವಿಜಯವನ್ನು ಘೋಷಿಸುತ್ತಾ ಇಲ್ಲಿಗೆ ಬಂದಿದ್ದಾರೆ ಎಂದು ಕೇಳಿದ್ದೇನೆ. ಶ್ರೀ ವರದೇಂದ್ರ ತೀರ್ಥರು? ಒಳ್ಳೆಯದು. ನಾನು ಈ ಮಹಾನ್ ವಿದ್ವಾಂಸರನ್ನು ಭೇಟಿ ಮಾಡಲು ಉತ್ಸುಕನಾಗಿದ್ದೇನೆ. ಅವರ ವಾದಗಳ ಶಕ್ತಿಯನ್ನು ಪರೀಕ್ಷಿಸುವ ಸಮಯ ಬಂದಿದೆ. ಈ ಪುಣ್ಯ ನಗರಿಯಲ್ಲಿ ಮಧ್ವ ಸಿದ್ಧಾಂತದ ವಿಜಯದ ಧ್ವಜವನ್ನು ಹಾರಿಸುವುದು ಅಷ್ಟು ಸುಲಭವಲ್ಲ. ಆಗಮಿಸಿ ಮಹಾಯತಿಗಳೇ. ಪುಣ್ಯನಗರಿಗೆ ಸ್ವಾಗತ. ನಿಮ್ಮ ದಕ್ಷಿಣದ ವಿದ್ವತ್ ಸಾಧನೆಗಳು ಇಲ್ಲಿಯವರೆಗೆ ಕಿವಿಗೆ ಬಿದ್ದಿದ್ದವು. ಆದರೆ ಇಲ್ಲಿ ನಮ್ಮಂತಹ ವಿದ್ವಾಂಸರು ಇದ್ದೇವೆ ಎಂಬುದನ್ನು ನೀವು ತಿಳಿದಿರಬೇಕು. ಶಾಸ್ತ್ರಿಗಳೇ, ಜ್ಞಾನಕ್ಕೆ ದೇಶಕಾಲಗಳ ಬಂಧವಿಲ್ಲ. ನನ್ನ ಆಗಮನ ವೈಯಕ್ತಿಕ ಖ್ಯಾತಿಗಾಗಿ ಅಲ್ಲ, ಸಿದ್ಧಾಂತದ ಪ್ರಸಾರಕ್ಕಾಗಿ. ನಿಮ್ಮ ಪಾಂಡಿತ್ಯದ ಬಗ್ಗೆಯೂ ನಮಗೆ ತಿಳಿದಿದೆ. ಸತ್ಯವನ್ನು ಹುಡುಕುವವರಿಗೆ ಎಲ್ಲಿಯೂ ವಾದಗಳ ಅಗತ್ಯವಿಲ್ಲ. ಹೌದು, ಆದರೆ ಸತ್ಯ ಯಾವುದು ಎಂಬುದನ್ನು ಸಾಬೀತುಪಡಿಸಬೇಕಲ್ಲವೇ? ನಾನು ನಿಮ್ಮೊಂದಿಗೆ ಒಂದು ದೊಡ್ಡ ವಿದ್ವತ್ ಸಭೆಯಲ್ಲಿ ವಾದ ಮಾಡಲು ಬಯಸುತ್ತೇನೆ. ನಿಮ್ಮ ಮಧ್ವ ಸಿದ್ಧಾಂತ ನಮ್ಮ ಅದ್ವೈತ ಸಿದ್ಧಾಂತಕ್ಕಿಂತ ಹೇಗೆ ಶ್ರೇಷ್ಠ ಎಂದು ನಿರೂಪಿಸಿ. ನಾಳೆ ಬೆಳಿಗ್ಗೆ ವಾದ ನಡೆಯಲಿ. ನಿಮ್ಮ ಸವಾಲನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನಾಳೆ ನಮ್ಮ ವಾದ ನಡೆಯಲಿ. ಭಗವಂತನ ಇಚ್ಛೆಯಂತೆ ಸತ್ಯಕ್ಕೆ ಜಯವಾಗಲಿ. ನಮ್ಮ ಅದ್ವೈತ ಸಿದ್ಧಾಂತದ ಮೂಲ ಸಿದ್ಧಾಂತವೇ ಅಹಂ ಬ್ರಹ್ಮಾಸ್ಮಿ, ಅಂದರೆ ನಾನು ಬ್ರಹ್ಮ. ನಾವು ನೋಡುವ ಈ ಇಡೀ ಜಗತ್ತು, ಈ ವೈವಿಧ್ಯತೆ ಕೇವಲ ಭ್ರಮೆ. ಪರಮಾತ್ಮ ಒಂದೇ. ಜೀವಾತ್ಮಗಳು ಬೇರೆಯಾಗಿ ಕಾಣುವುದು ಕೇವಲ ಮಾಯೆಯ ಪ್ರಭಾವದಿಂದ. ನಾವು ಎಲ್ಲರೂ ಆ ಪರಮಾತ್ಮನಿಂದ ಬೇರೆ ಅಲ್ಲ. ನಾವು, ನೀವು, ಈ ಜಗತ್ತಿನ ಪ್ರತಿಯೊಂದು ಅಣು ಕೂಡ ಬ್ರಹ್ಮವೇ. ಶಾಸ್ತ್ರಿಗಳೇ, ನಿಮ್ಮ ವಾದವನ್ನು ನಾನು ಗೌರವಿಸ್ತೇನೆ. ಆದರೆ ಅಹಂ ಬ್ರಹ್ಮಾಸ್ಮಿ ಎಂಬ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ನಾವು ಬ್ರಹ್ಮನ ಅಂಶವಾಗಿದ್ದೇವೆ, ಬ್ರಹ್ಮನೇ ಆಗಿಲ್ಲ. ಚಿಕ್ಕ ಉದಾಹರಣೆ ನೋಡಿ. ಒಂದು ದೀಪದಿಂದ ಇನ್ನೊಂದು ದೀಪವನ್ನು ಬೆಳಗಿಸಿದರೆ ಆ ಎರಡೂ ದೀಪಗಳ ಜ್ಯೋತಿ ಒಂದೇ ಗುಣವನ್ನು ಹೊಂದಿರಬಹುದು, ಆದರೆ ಅವು ಪ್ರತ್ಯೇಕ ದೀಪಗಳಾಗಿ ಇರುತ್ತವೆ. ಅದರಂತೆ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಗುಣವನ್ನು ಹೊಂದಿದ್ದರೂ ಅವು ಪ್ರತ್ಯೇಕ. ಪರಮಾತ್ಮ ಸೃಷ್ಟಿಕರ್ತ, ಜೀವಾತ್ಮ ಸೃಷ್ಟಿ. ಒಂದು ದೇಶದ ರಾಜ ಮತ್ತು ಪ್ರಜೆ ಒಂದಾಗಲು ಸಾಧ್ಯವೇ? ಪ್ರಜೆಯು ಎಷ್ಟೇ ದೊಡ್ಡವನಾದರೂ ರಾಜನ ಸ್ಥಾನವನ್ನು ಪಡೆಯಲು ಸಾಧ್ಯವಿಲ್ಲ. ನಾವು ಬ್ರಹ್ಮನ ಪ್ರಜೆಗಳು, ಸೇವಕರು,
ಅವನ ಅನುಗ್ರಹಕ್ಕೆ ಪಾತ್ರರಾಗಲು ಪ್ರಯತ್ನಿಸಬೇಕೇ ಹೊರತು ನಾವು ಅವರೇ ಎಂದು ಅಹಂಕಾರ ಪಡಬಾರದು. ಪುಣ್ಯನಗರಿಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿತ್ತು. ಅದ್ವೈತ ಮತ್ತು ದ್ವೈತ ಸಿದ್ಧಾಂತಗಳ ನಡುವಿನ ಮಹಾಜ್ಞಾನ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿತ್ತು. ಒಬ್ಬರು ಬ್ರಹ್ಮ ಮತ್ತು ಜೀವ ಒಂದೇ ಎಂದು ವಾದಿಸುವ ಅದ್ವೈತ ಸಿದ್ಧಾಂತದ ಪ್ರಬಲ ವಿದ್ವಾಂಸ, ಇನ್ನೊಬ್ಬರು ಬ್ರಹ್ಮ ಮತ್ತು ಜೀವ ಬೇರೆ ಎಂದು ಪ್ರತಿಪಾದಿಸುವ ದ್ವೈತ ಸಿದ್ಧಾಂತದ ಧುರೀಣರು. ನೀವು ಸೂರ್ಯಾಸ್ತದ ನಂತರ ವಾದ ಮುಂದುವರೆಸಬೇಕು. ತಮಸ್ಸು ಜ್ಞಾನದ ಕೊರತೆಯನ್ನು ಸೂಚಿಸುತ್ತದೆ. ಸತ್ಯವು ಕೇವಲ ದಿವಾರಾತ್ರಿಯಲ್ಲಿ ಮಾತ್ರ ಇರುವುದಿಲ್ಲ. ಸೂರ್ಯಾಸ್ತದ ನಂತರ ಜ್ಞಾನದ ಮಹತ್ವ ಹೆಚ್ಚುತ್ತದೆ. ನಿಮ್ಮ ಸಿದ್ಧಾಂತವು ಮಾಯೆ, ಭ್ರಮೆಯ ಬಗ್ಗೆ ಹೆಚ್ಚು ಮಾತನಾಡುತ್ತದೆ. ನಾವು ಈ 5 ಮುಖ್ಯ ಭೇದಗಳನ್ನು ಪಂಚಭೇದ ಒಪ್ಪಿಕೊಳ್ಳುತ್ತೇವೆ. 1. ಜೀವ ಈಶ್ವರ. 2. ಜಡ ಈಶ್ವರ. 3. ಜೀವ ಜೀವ. 4. ಜೀವ ಜಡ. 5. ಜಡ ಜಡ. ಈ ಪಂಚಭೇದಗಳು ಸತ್ಯ. ಅವು ಎಂದಿಗೂ ಶಾಶ್ವತ. ನೀವು ಇದನ್ನು ನಿರಾಕರಿಸಲು ಸಾಧ್ಯವೇ? ನಿಮ್ಮ ವಾದವು ಅತಿ ಉನ್ನತ ಮಟ್ಟದಲ್ಲಿದೆ ಯತಿಗಳೇ. ನಿಮ್ಮ ಪಾಂಡಿತ್ಯ ಮತ್ತು ಜ್ಞಾನಕ್ಕೆ ನಾವು ತಲೆಬಾಗುತ್ತೇವೆ. ಈ ದಿನದಿಂದ ಪುಣ್ಯನಗರಿಯಲ್ಲಿ ಮಧ್ವ ಸಿದ್ಧಾಂತದ ವಿಜಯವನ್ನು ಘೋಷಿಸುತ್ತೇನೆ. ಶ್ರೀ ಶ್ರೀ ವರದೇಂದ್ರ ತೀರ್ಥರಿಗೆ ಜಯವಾಗಲಿ. ಮಧ್ವ ಸಿದ್ಧಾಂತಕ್ಕೆ ಜಯವಾಗಲಿ. ನನ್ನ ಮನೆಯನ್ನು ಈ ದ್ವೈತ ಸಿದ್ಧಾಂತದ ಪ್ರಸಾರಕ್ಕಾಗಿ ಅರ್ಪಿಸಲು ಬಯಸುತ್ತೇನೆ. ದಯವಿಟ್ಟು ಇದನ್ನು ಸ್ವೀಕರಿಸಿ. ಇಲ್ಲಿಂದಲೇ ನಿಮ್ಮ ವಿದ್ವತ್ತಿನ ಮತ್ತಷ್ಟು ಪ್ರಸಾರ ನಡೆಯಲಿ. ಇಯರ್ 1785ರಲ್ಲಿ ರಾಮಶಾಸ್ತ್ರಿಯರಿಂದ ಗೆದ್ದ ಮನೆಯಲ್ಲಿ ಶ್ರೀ ವರದೇಂದ್ರ ತೀರ್ಥರು ಬೃಂದಾವನಸ್ಥರಾದರು. ಇಂದು ಪುಣೆಯ ಲಕ್ಷ್ಮೀ ರಸ್ತೆಯಲ್ಲಿರುವ ಅವರ ಬೃಂದಾವನ ನೂರಾರು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಮಾರ್ಗದರ್ಶನ ನೀಡುವ ಪವಿತ್ರ ಸ್ಥಳವಾಗಿದೆ.